ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಈಗ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಈ ಆಪರೇಷನ್ ಫುಟ್ಪಾತ್ ನಿನ್ನೆಯಿಂದ ಆರಂಭವಾಯಿತು. ನಿನ್ನೆ ಬಹಳಷ್ಟು ವಿರೋಧಗಳು ಆಯಿತು. ಇವತ್ತು ಕೂಡ ನಡೀತು. ಇವತ್ತು ಕೂಡ ಭಾರಿ ವಿರೋಧಗಳು ಬಂತು. ಜಿಬಿಎ ಅಧಿಕಾರಿಗಳ ಮೇಲೆ ಹರಿಹಾಯ್ದರು ವ್ಯಾಪಾರಸ್ಥರು. ಎಲ್ಲಿ ಯಾವ ರೀತಿಯಾಗಿ ಫುಟ್ಪಾತ್ ತೆರವು ನಡೆದಿದೆ ನೋಡಿ. ಬೆಂಗಳೂರಿನಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್. ನಮ್ಮ ಅಂಗಡಿ ಧ್ವಂಸ ಮಾಡಬೇಡಿ ಎಂದು ಕಣ್ಣೀರು. ಅಂಗಡಿಗೆ ಅಡ್ಡ ನಿಂತು ಮಹಿಳೆ ಜಿಬಿಎಗೆ ಶಾಪ. ಹೈಕೋರ್ಟ್ ಆದೇಶದ ಅನ್ವಯ ಜಿಬಿಎ ಪಾದಚಾರಿಗಳ ಸುಗಮ ಸಂಚಾರಕ್ಕಾಗಿ ಒತ್ತುವರಿಯಾಗಿರುವ ಫುಟ್ಪಾತ್ಗಳ ತೆರವು ಕಾರ್ಯ ಕೈಗೊಂಡಿದೆ. ನಿನ್ನೆ ಹಲವು ಕಡೆಗಳಲ್ಲಿ ತೆರವು ಕಾರ್ಯಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಇಂದು ಸಹ ನಗರದ ಹಲವು ಕಡೆಗಳಲ್ಲಿ ಒತ್ತುವರಿ ತೆರವು ಕಾರ್ಯ ಬೆಳಗ್ಗೆಯಿಂದಲೇ ಶುರು ಮಾಡಿದ ಜಿಬಿಎ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಫುಟ್ಪಾತ್ ಮೇಲಿದ್ದ ಗೂಡಂಗಡಿಗಳನ್ನು ತೆರವು ಮಾಡಿದ್ರು. ಇನ್ನು ಮಿಷನ್ ರಸ್ತೆಯಲ್ಲಿನ ಫುಟ್ಪಾತ್ ಮೇಲಿನ ಅಂಗಡಿ ಮುಂದೆ ನಿಂತು ಮಹಿಳೆ ಕಣ್ಣೀರು ಸುರಿಸಿದ್ರು. ನಮ್ಮ ಬದುಕು ನಡೆಯುತ್ತಿದ್ದೇ ಈ ಅಂಗಡಿಯಿಂದ. ಈಗ ಏಕಾಏಕಿ ಬಂದು ಅಂಗಡಿ ತೆರವು ಮಾಡ್ತಿದ್ದಾರೆ. ಬೃಹತ್ ಫುಟ್ಪಾತ್ ಅಲ್ಲಿ ಸ್ವಲ್ಪ ಜಾಗದಲ್ಲಿ ಅಂಗಡಿ ಇಡಲಾಗಿತ್ತು. ಹಿಂದಿನ ಮಹಾಪೌರರೇ ಅನುಮತಿ ನೀಡಿದ್ರು. ಅನುಮತಿ ಪತ್ರ ಇದ್ರೂ ಅಂಗಡಿ ತೆರವು ಮಾಡ್ತಿದ್ದಾರೆ. ನಾವು ಬಡವರು. ಈ ಅಂಗಡಿಯಲ್ಲಿದ್ದ ವಸ್ತುಗಳನ್ನು ಎಲ್ಲಿ ತಗೊಂಡು ಹೋಗಿ ಹಾಕ್ಬೇಕು? ಇವರೇ ಅನುಮತಿ ಕೊಟ್ಟು ಈಗ ಇವರೇ ತೆರವು ಮಾಡ್ತಿದ್ದಾರೆ. ಈ ಸಣ್ಣ ಅಂಗಡಿಗಳಿಂದ ಜನಕ್ಕೆ ಅನುಕೂಲ ಆಗ್ತಿತ್ತು. ಕಡಿಮೆ ದುಡ್ಡಲ್ಲಿ ತಿಂಡಿ ಊಟ ಕೊಡ್ತಿದ್ವಿ ಎಂದು ಅಂಗಡಿ ಮುಂದೆ ನಿಂತು ಕಣ್ಣೀರು ಹಾಕ್ತಿದ್ದಾರೆ. ಮತ್ತೊಬ್ಬ ಮಹಿಳೆ ಕೂಡ ಜಿಬಿಎಗೆ ಹಿಡಿಶಾಪ ಹಾಕಿ ಗೋಳಾಡಿದ್ರು. ನಮ್ಮ ಮನೆಯವರು ನಮ್ಮ ಅತ್ತೆ ನೋಡ್ಕೊತಿದ್ರು. ನಮ್ಮ ಮದುವೆಗೆ ಮುಂಚೆಯಿಂದನೂ ಇದೆ. ನಮ್ಮ ಮದುವೆ ಆಗಿ 12-15 ವರ್ಷ ಆಗ್ತಿದೆ ಸರ್. ಅದಕ್ಕಿಂತ ಮುಂಚೆಯಿಂದನೂ ಇವ್ರು ಮಾಡ್ತಿದ್ದಾರೆ. ಇವಾಗ ಸಡನ್ನಾಗಿ ತೆಗೀರಿ ಅಂದರೆ ಹೆಂಗೆ ಸರ್? ನಮ್ಮ ಜೀವನನೇ ಇದೆ ಅಲ್ವಾ ಸರ್? ಹೆಂಗೆ ಸರ್? ಇದನ್ನು ಬಿಟ್ಟರೆ ನಮಗೆ ಬೇರೆ ಇಲ್ಲ. ನಮ್ಮ ಮಕ್ಕಳು ಫೀಸ್ಗಳು ಕಟ್ಟಬೇಕು ಸರ್. ನನ್ನ ಕೈ ಬೇರೆ ಹೇಟಾಗಿದೆ ಸರ್. ಬೇರೆ ತೂಕ ಎತ್ತಿ ಏನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಓದಿರೋದೇ 10th ಸರ್ ಅಷ್ಟೇ. ಇದು ಚಿಲ್ಲರೆ ಹಂಗೆ ಸರ್. ಟೀ ಕಾಫಿ ಲೇಸು ಕುರ್ಕುರೆ ಈ ಥರದ್ದು ಮಾಡ್ಕೊಂಡಿದ್ದೀವಿ ಸರ್. ಇವಾಗ ಸಡನ್ನಾಗಿ ಹಿಂಗಂದರೆ ನಾವು ಎತ್ತಿದ್ರು ನಾವು ಬಾಡಿಗೆ ಮನೆಯಲ್ಲಿ ಇರೋದು ಸರ್. ಎಲ್ಲಿ ಇಟ್ಕೊಳ್ಳೋಣ ಐಟಮ್ಗಳು? ನಾವು 30 ವರ್ಷದಿಂದ ಇದ್ದೀವಿ ಸರ್. ನೋಡಿ ಇವಾಗ ಸ್ಕೂಲ್ ಮಕ್ಕಳು ನೀರು ಯಾವ ಸ್ಕೂಲಲ್ಲೂ ಇಲ್ಲಿ ನೀರು ಕುಡಿಯೋ ನೀರಿಲ್ಲ. ನೀರು ಕುಡಿಬೇಕಂದ್ರೆ ಇಲ್ಲೇ ಬರಬೇಕು. ನೆನ್ನೆ ಸಾಯಂಕಾಲ ಬಂದು ಹೇಳ್ರು ಎತ್ತಾಕೊಂಡು ಹೋಗ್ರಿ ಅಂತ. ನಮ್ಗೆ ಇರೋಕ್ಕೆ ಮನೆನೇ ಗೊತ್ತಿಲ್ಲ. ನಾವೇ ಕಂಡೋರ್ ಮನೆಗಿದ್ದೀವಿ. ಇವಾಗ ಐಟಮ್ ಎಲ್ಲ ಹಾಕ್ಲಿ. ಒಂದು ಲೋಟ ನೀರು ಅಂದರೆ ಇಲ್ಲ. ಈ ಸರೌಂಡಿಂಗ್ ಎಲ್ಲೂ ಬೀಳ್ದುಕೊಳ ಇಲ್ಲ. ಮನೆಯಿಂದ ನೀರು ಹಿಡ್ಕೊಂಡ್ಬಂದು ಇಲ್ಲಿ ಕುಡಿಯೋಕ್ನವ್ರಿಗೆ ಕುಡಿಯೋ ಕೊಡ್ತೀವಿ. ಇನ್ನು ಮಿಷನ್ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಶುರುವಾದ ಕೂಡಲೇ ಅಂಗಡಿಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೆಸಿಬಿ ಮೂಲಕ ಪೆಟ್ಟಿಗೆ ಅಂಗಡಿಗಳ ತೆರವಿಗೆ ಮುಂದಾದಾಗ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮಗೆ ಯಾವುದೇ ಮಾಹಿತಿ ಕೊಡದೆ ಈ ರೀತಿ ತೆರವು ಮಾಡಿದ್ದಾರೆ. ಅವರಿಗೆ ಬೇಕಾದ ಅಂಗಡಿ ಬಿಡ್ತಾರೆ, ನಮ್ಮ ಅಂಗಡಿ ಧ್ವಂಸ ಮಾಡ್ತಿದ್ದಾರೆ. ಕೈಲಾಗದ ನಮ್ಮ ತಾಯಿ ಅಂಗಡಿ ಇಟ್ಟುಕೊಂಡು ಇರ್ತಿದ್ರು. ಈಗ ಈ ಅಂಗಡಿಯನ್ನೇ ಹಾಳು ಮಾಡಿದ್ದಾರೆ ಎಂದು ಜಿಬಿಎ ಅಧಿಕಾರಿಗಳ ವಿರುದ್ಧ ಅಂಗಡಿಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. 20 ವರ್ಷದಿಂದ ಇಲ್ಲೇ ಇಟ್ಟಿದ್ದೀನಿ. ಇವಾಗ ಬಂದು ಅವರು ಬಿ ಬಿ ಎಮ್ಮಿಂದ ತಗೊಂಡಿರೋದು. ತಗೊಂಡ್ಮೇಲೆ ಅವರು ಇವಾಗ ದಿಢೀರ್ನಾಗ ಬಂದು ಗಾಡಿ ಸಿಗರೇಟು ಅದು ನಮ್ಮ ತಾಯಿಗೆ ಇದು ತುಂಬ ಕಾಲೆಲ್ಲ ಊತಾಡ್ಕೊಂಡು ಅಂಗಡಿ ಹಾಕಿರೋದು. ಇವಾಗ ಸಡನ್ ಬಂದು ಖಾಲಿ ಮಾಡೋಕ್ಕೆ ಹೇಳ್ತಾರೆ. ಏನು ಮಾಡೋಕ್ಕಾಗ್ತಲ್ಲ? ಬಡವ್ರಿಗೆ ಹಿಂಗೆ ಹೊಟ್ಟೆ ಮೇಲೆ ಹೊಡೆದ್ರೆ ಏನು ಪ್ರಯೋಜನ? ಇವಾಗ ಇದೀ ತೆಗಿದ್ದೀರ, ಮುಂದೆ ಹಂಗೆ ಬಿಟ್ಟಿದ್ದಾರೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಮುಂದೆ ಫಸ್ಟ್ ಅಲ್ಲಿಂದ ತಗೊಂಡು ಬರಬೇಕಾಯ್ತು. ಇವಾಗ ನೋಡಿದ್ರೆ ಆ ಅಂಗಡಿ ಎಲ್ಲ ಬಿಟ್ಕೊಂಡು ಬರ್ತಾರೆ. ಅದು ಏನು ಲಕ್ಷಣ ತಗೊಂಡಿದ್ರೆ ಅದು ಏನು ಗೊತ್ತಿಲ್ಲ. ಎರಡನೇ ದಿನವಾದ ಇವತ್ತು ಎಲ್ಲೆಲ್ಲಿ ಜಿಬಿಎಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಮಾಡಿದ್ರು ಅನ್ನೋದರ ಡೀಟೇಲ್ಸ್ ನೋಡೋದಾದ್ರೆ, ಅಂಜನಾಪುರದ ಭೈರಪ್ಪ ಸರ್ಕಲ್ನಲ್ಲಿ ಕಾರ್ಯಾಚರಣೆ. ಸುಮಾರು 1.8 ಕಿಲೋಮೀಟರ್ ವರೆಗೂ ತೆರವು ಕಾರ್ಯ. ಡಾಕ್ಟರ್ ವಿಷ್ಣುವರ್ಧನ್ ರೋಡ್ನಲ್ಲೂ ಆಪರೇಷನ್. ಸೌತ್ ಗ್ರ್ಯಾಂಡ್ ಹೋಟೆಲ್ನಿಂದ ಉತ್ತರಹಳ್ಳಿ ಸರ್ಕಲ್, ಬೇಗೂರು ಲೇಕ್ ರೋಡ್ನಲ್ಲಿ 1.5 ಕಿಲೋಮೀಟರ್ ತೆರವು ಕಾರ್ಯ. ಹೆಸರುಘಟ್ಟ ಮುಖ್ಯ ರಸ್ತೆಯಿಂದ 8ನೇ ಮೈಲಿ ರಸ್ತೆ, ಮಾರೇನಹಳ್ಳಿ ಮುಖ್ಯ ರಸ್ತೆಯಿಂದ ಬಿಟಿಎಂ ಮೆಟ್ರೋ ನಿಲ್ದಾಣದವರೆಗೆ ಸುಮಾರು 1.8 ಕಿಲೋಮೀಟರ್ ವರೆಗೆ ಫುಟ್ಪಾತ್ ತೆರವು ಕಾರ್ಯ ಮಾಡಿದ್ರು. ಒಟ್ಟಾರೆ ನಗರದಾದ್ಯಂತ ಎಲ್ಲೂ ಫುಟ್ಪಾತ್ ಒತ್ತುವರಿ ಇರಬಾರದು ಎಂದು ಜಿಬಿಎ ಪಣ ತೊಟ್ಟಿದೆ. ಆದರೆ ಅದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಎಂದು ಕಾದ್ ನೋಡಬೇಕು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.